Hello everyone, welcome to Easy Learning with Santosh. PGCET 2026 ಕ್ರ್ಯಾಕ್ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀರಾ? ಹಂಗಾದ್ರೆ ನೀವು ಪರ್ಫೆಕ್ಟ್ ಜಾಗದಲ್ಲಿದ್ದೀರಾ. ಈ ಮಾಹಿತಿ ನಿಮಗಾಗಿಯೇ. PGCET ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಬಂದಾಗ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು. ಯಾವ ಬುಕ್ ತಗೋಬೇಕು, ಸಿಲೆಬಸ್ ಏನು, ಎಕ್ಸಾಮ್ ಪ್ಯಾಟರ್ನ್ ಹೇಗಿಡುತ್ತೆ, ಹೀಗೆ ಎಲ್ಲ ಯೋಚನೆ ಮಾಡಿ ತುಂಬಾ ಕನ್ಫ್ಯೂಷನ್ ಆಗುತ್ತಾ? ಡೋಂಟ್ ವರಿ, ಈ ಎಲ್ಲ ಕನ್ಫ್ಯೂಷನ್ಗೆ ಇವತ್ತೊಂದು ಫುಲ್ ಸ್ಟಾಪ್ ಇರೋಣ. ಕೇವಲ ನೆಕ್ಸ್ಟ್ 5 ನಿಮಿಷದಲ್ಲಿ ನಿಮ್ಮ PGCET ಸಕ್ಸಸ್ಗೆ ಒಂದು ಕ್ರಿಸ್ಟಲ್ ಕ್ಲಿಯರ್ ರೋಡ್ ಮ್ಯಾಪ್ ಸಿಗುತ್ತೆ. ರೆಡಿನಾ? ಬನ್ನಿ ಶುರು ಮಾಡೋಣ. ಮೊದಲು ಪ್ರಿಪ್ರೇಷನ್ನ ಫೌಂಡೇಶನ್, ಅದನ್ನ ರಾಕ್ ಸಾಲಿಡ್ ಮಾಡ್ಕೊಳ್ಳೋಣ. ಅಂದ್ರೆ PGCET ಎಕ್ಸಾಮ್ನ ಮೂಲಾಂಶಗಳನ್ನು ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಈ PGCET ಎಕ್ಸಾಮ್ನ ಕಂಡಕ್ಟ್ ಮಾಡೋದು ಯಾರು? ಅದು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ, ಶಾರ್ಟ್ ಆಗಿ KEA. ಈ ಹೆಸರನ್ನು ನೆನ್ಪಲ್ಲಿ ಇಟ್ಕೊಳ್ಳಿ, ಬಿಕಾಸ್ ಎಲ್ಲ ಅಫಿಷಿಯಲ್ ಅಪ್ಡೇಟ್ಸ್ ಬರೋದೇ ಇಲ್ಲಿಂದ. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಡೇಟ್. ನಿಮ್ಮ ಕ್ಯಾಲೆಂಡರಲ್ಲಿ, ಮೊಬೈಲ್ ರಿಮೈಂಡರಲ್ಲಿ, ಎಲ್ಲಿ ಬೇಕು ಅಲ್ಲಿ ಈ ಡೇಟನ್ನು ಮಾರ್ಕ್ ಮಾಡಿ ಇಟ್ಕೊಳ್ಳಿ. MBA ಮತ್ತೆ MCA ಆಸ್ಪಿರೆಂಟ್ಸ್ಗೆ ಎಕ್ಸಾಮ್ ನಡೆಯೋದು May 24, 2026. ಇದನ್ನು ಮರಿಬೇಡಿ. ಈಗ ಎಕ್ಸಾಮ್ ಪ್ಯಾಟರ್ನ್ನ ಒಂದು ಕ್ವಿಕ್ ಲುಕ್ ನೋಡೋಣ. ನೋಡೋಕೆ ತುಂಬ ಸಿಂಪಲ್ ಆಗಿದೆ. MBA ಪೇಪರ್ನಲ್ಲಿ 50 ಸೆಕ್ಷನ್ಸ್, ಪ್ರತಿ ಸೆಕ್ಷನ್ನಿಂದ 20 ಪ್ರಶ್ನೆಗಳು, ಅಂಡ್ ಪ್ರತಿ ಸೆಕ್ಷನ್ಗೆ 20 ಮಾರ್ಕ್ಸ್. ಸಿಂಪಲ್ ಆ್ಯಂಡ್ ಕ್ಲಿಯರ್ ಅಲ್ವಾ? ಸೊ ಟೋಟಲ್ ಆಗಿ ಈ ಎಕ್ಸಾಮ್ ನಡೆಯೋದು 100 ಅಂಕಗಳಿಗೆ. ನಿಮ್ಮ ಅಲ್ಟಿಮೇಟ್ ಟಾರ್ಗೆಟ್ ಈ 100 ಮಾರ್ಕ್ಸ್. ಆ್ಯಂಡ್ ಈ 100 ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ನಿಮ್ಗೆ ಸಿಗೋದು ಕೇವಲ 120 ನಿಮಿಷಗಳು, ಅಂದ್ರೆ 2 ಗಂಟೆ ಮಾತ್ರ. ಸೊ ಒಂದು ಪ್ರಶ್ನೆಗೆ 1 ನಿಮಿಷಕ್ಕಿಂತ ಕಡಿಮೆ ಸಮಯ ಸಿಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಎವ್ರಿಥಿಂಗ್. ಓಕೆ, ಈ ಪಾಯಿಂಟನ್ನು ತುಂಬಾ ಗಮನವಿಟ್ಟು ಕೇಳಿ. ಸರಿ ಉತ್ತರಕ್ಕೆ ನಿಮಗೆ +1 ಮಾರ್ಕ್ ಸಿಗುತ್ತೆ. ಆದರೆ ತಪ್ಪು ಉತ್ತರ ಕೊಟ್ರೆ ನೋ ನೆಗೆಟಿವ್ ಮಾರ್ಕಿಂಗ್. ಹೌದು, ಸೊ ನೀವು ಎಲ್ಲ 100 ಕ್ವೆಶ್ಚನ್ಸ್ನ ಅಟೆಂಪ್ಟ್ ಮಾಡ್ಬೋದು. ಆಸಮ್ ನ್ಯೂಸ್ ಅಲ್ವಾ? ಸರಿ, ಎಕ್ಸಾಮ್ ಪ್ಯಾಟರ್ನ್ ಕ್ಲಿಯರ್ ಆಯ್ತು. ಈಗ ಮುಂದಿನ ಮುಖ್ಯ ಪ್ರಶ್ನೆ, ಏನು ಓದ್ಬೇಕು? ಬನ್ನಿ ಸಿಲೆಬಸ್ ಅನ್ನು ಒಂದೊಂದಾಗಿ ಡಿಕೋಡ್ ಮಾಡೋಣ. MBA ಸಿಲೆಬಸ್ನ 5 ಮುಖ್ಯ ಪಿಲ್ಲರ್ಸ್ ಇವು: ಇಂಗ್ಲಿಷ್ ಲ್ಯಾಂಗ್ವೇಜ್, ಜನರಲ್ ನಾಲೆಡ್ಜ್, ರೀಸನಿಂಗ್, ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆ್ಯಂಡ್ ಕಂಪ್ಯೂಟರ್ ಅವೇರ್ನೆಸ್. ಇಂಗ್ಲಿಷ್ ಸೆಕ್ಷನ್ಗೆ ಒಂದು ಪ್ರೋಟಿಪ್: ಮೇನ್ ಆಗಿ ಗ್ರಾಮರ್, ಸಿನೋನಿಮ್ಸ್, ಆಂಟೋನಿಮ್ಸ್ ಮತ್ತು ಇಡಿಯಮ್ಸ್ ಮೇಲೆ ಫೋಕಸ್ ಮಾಡಿ. ಈ ಟಾಪಿಕ್ಸ್ನಲ್ಲಿ ನೀವು ಸ್ಟ್ರಾಂಗ್ ಇದ್ರೆ ಸ್ಕೋರ್ ಮಾಡೋದು ತುಂಬ ಈಸಿ ಆಗುತ್ತೆ. ಜನರಲ್ ನಾಲೆಡ್ಜ್ಗೆ ಇಂಡಿಯನ್ ಬಿಸ್ನೆಸ್ ಎನ್ವೈರನ್ಮೆಂಟ್, ಎಕನಾಮಿಕ್ಸ್ ಆ್ಯಂಡ್ ಮುಖ್ಯವಾಗಿ ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡಿ. ಪ್ರತಿದಿನ ಒಂದು ನ್ಯೂಸ್ ಪೇಪರ್ ಓದುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದು ನಿಮ್ಮ ಸ್ಕೋರ್ನಲ್ಲಿ ಒಂದು ಗೇಮ್ ಚೇಂಜರ್ ಆಗುತ್ತೆ. ಸರಿ, ಏನು ಓದಬೇಕು ಅಂತ ಗೊತ್ತಾಯ್ತು, ಆದರೆ ಎಲ್ಲಿಂದ ಓದಬೇಕು? ಸರಿಯಾದ ಮಟೀರಿಯಲ್ ಸಿಗೋದೇ ಅರ್ಧ ಸಕ್ಸಸ್ ಅಲ್ವಾ? ಬನ್ನಿ ಬೆಸ್ಟ್ ಬುಕ್ಸ್ ಯಾವುದು ಅಂತ ನೋಡೋಣ. MBA ಆಸ್ಪಿರೆಂಟ್ಸ್ಗೆ ಈ 3 ಪುಸ್ತಕಗಳು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತಾನೆ ಹೇಳಬಹುದು. ಚಂದ್ರೇಶ್ ಅಗ್ರವಾಲ್ ಅವರ ಬುಕ್ ಕಾಂಪ್ರಿಹೆನ್ಸಿವ್ ಕವರೇಜ್ಗೆ, R ಗುಪ್ತಾಸ್ ಗೈಡ್ ಪ್ರಾಕ್ಟೀಸ್ಗೆ ಮತ್ತು SP ಬಕ್ಷಿ ಅವರ ಬುಕ್ ಇಂಗ್ಲಿಷ್ ಫೌಂಡೇಶನ್ ಸ್ಟ್ರಾಂಗ್ ಮಾಡಿಕೊಳ್ಳೋಕೆ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ನೆನಪಿರಲಿ, ಯಾವಾಗಲೂ ಲೇಟೆಸ್ಟ್ ಎಡಿಷನ್ನ ಮಾತ್ರ ತಗೊಳ್ಳಿ. ವೇಟ್, ಮುಂದೆ ಹೋಗೋಕ್ ಮುನ್ನ ಒಂದು ಕ್ವಿಕ್ ರಿಮೈಂಡರ್. ಈ ಥರ ವಿಷಯಗಳನ್ನು ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ತಪ್ಪದೆ ಈಸಿ ಲರ್ನಿಂಗ್ ವಿತ್ ಸಂತೋಷ್ ಚಾನೆಲ್ನ ಫಾಲೋ ಮಾಡಿ. ಓಕೆ, ಲೆಟ್ಸ್ ಕಂಟಿನ್ಯೂ. ಓಕೆ, ಗಮನವಿತ್ತು ಕೇಳಿ, ಇದು ತುಂಬಾ ಇಂಪಾರ್ಟೆಂಟ್ ಸೆಕ್ಷನ್. ಮೋಸ್ಟ್ ಸ್ಟೂಡೆಂಟ್ಸ್ ಮಾಡೋ ಕಾಮನ್ ಮಿಸ್ಟೇಕ್ಸ್, ನೀವು ಈ ಟ್ರ್ಯಾಪ್ಸ್ನಲ್ಲಿ ಬೀಳ್ಬಾರ್ದು. ಅದ್ಯಾವುದು ಅಂತ ನೋಡೋಣ. ಮಿಸ್ಟೇಕ್ ನಂಬರ್ 1, ಹಳೆ ಪುಸ್ತಕಗಳನ್ನು ಯೂಸ್ ಮಾಡೋದು. ಎಕ್ಸಾಮ್ ಪ್ಯಾಟರ್ನ್ ಅಂಡ್ ಕ್ವೆಶ್ಚನ್ ಟೈಪ್ಸ್ ಪ್ರತಿ ವರ್ಷ ಸ್ವಲ್ಪ ಚೇಂಜ್ ಆಗುತ್ತಾ ಇರುತ್ತೆ. ನೀವು ಔಟ್ಡೇಟೆಡ್ ಮೆಟೀರಿಯಲ್ ಓದಿದ್ರೆ ಎಕ್ಸಾಮ್ ಹಾಲ್ನಲ್ಲಿ ಶಾಕ್ ಆಗೋದು ಗ್ಯಾರಂಟಿ. ಸೊ ಆಲ್ವೇಸ್ ಲೇಟೆಸ್ಟ್ ಎಡಿಷನ್ನ ಮಾತ್ರ ಯೂಸ್ ಮಾಡಿ. ಮಿಸ್ಟೇಕ್ ನಂಬರ್ 2, ಬೇಸಿಕ್ಸ್ನ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ಶಾರ್ಟ್ಕಟ್ಸ್ನ ಹುಡುಕೋದು. ಬಿಲ್ಡಿಂಗ್ ಸ್ಟ್ರಾಂಗ್ ಇಲ್ಲದೆ 10th ಫ್ಲೋರ್ ಕಟ್ಟೋಕೆ ಆಗುತ್ತಾ? ಇಲ್ಲ ಅಲ್ವಾ? ಹಾಗೆಯೇ ಬೇಸಿಕ್ ಸ್ಟ್ರಾಂಗ್ ಇದ್ರೆ ಮಾತ್ರ ಶಾರ್ಟ್ಕಟ್ಸ್ ಯೂಸ್ಫುಲ್. ಮೊದಲು ಕಾನ್ಸೆಪ್ಟ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 3ನೇ ಆ್ಯಂಡ್ ಮೋಸ್ಟ್ ಕಾಮನ್ ತಪ್ಪು, ಮಾಕ್ ಟೆಸ್ಟ್ ಸ್ಕೋರ್ ನೋಡೋದು, 60 ಬಂತು ಅಂತ ಸುಮ್ಮನೆ ಆಗೋದು. ಬಟ್ ಯಾಕೆ 40 ಮಾರ್ಕ್ಸ್ ಹೋಯ್ತು ಅಂತ ಅನಲೈಸ್ ಮಾಡದೇ ಇರೋದು. ರಿಯಲ್ ಇಂಪ್ರೂವ್ಮೆಂಟ್ ಆಗೋದೇ ಆ ತಪ್ಪುಗಳಿಂದ ಕಲ್ತಾಗ ಮಾತ್ರ. ಪ್ರತಿ ತಪ್ಪನ್ನು ಅನಲೈಸ್ ಮಾಡಿ. ತಪ್ಪುಗಳನ್ನು ಅರ್ಥ ಮಾಡ್ಕೊಂಡ್ವಿ. ಈಗ ಸರಿದಾರಿ ಕಡೆಗೆ ಹೋಗೋಣ. ಸಕ್ಸಸ್ಗೆ ಬೇಕಾಗಿರೋ ನಿಮ್ಮ ಸ್ಮಾರ್ಟ್ ಆಕ್ಷನ್ ಪ್ಲಾನ್ ಇದು. ಈ 4 ಸ್ಟೆಪ್ ಪ್ಲಾನ್ ತುಂಬಾ ಸಿಂಪಲ್ ಆದರೆ ಎಕ್ಸ್ಟ್ರೀಮ್ಲಿ ಪವರ್ಫುಲ್.
ಸ್ಟೆಪ್ 1 ಸಿಲೆಬಸ್ ಆ್ಯಂಡ್ ಪ್ಯಾಟರ್ನ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಸ್ಟೆಪ್ 2 ಲೇಟೆಸ್ಟ್ ಬುಕ್ಸ್ ತಗೊಳ್ಳಿ. ಸ್ಟೆಪ್ 3 ಒಂದು ಸ್ಟ್ರಿಕ್ಟ್ ಸ್ಟಡಿ ಸ್ಕೆಡ್ಯೂಲ್ ಮಾಡಿ. ಆ್ಯಂಡ್ ಸ್ಟೆಪ್ 4 ತುಂಬ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅನಲೈಸ್ ಮಾಡಿ. ಅಷ್ಟೇ. ಸೊ ಈ ಹಾರ್ಡ್ ವರ್ಕನ್ನು ಒಂದು ಟಾಪ್ ರ್ಯಾಂಕ್ ಆಗಿ ಕನ್ವರ್ಟ್ ಮಾಡೋಕ್ಕೆ ನೀವು ರೆಡಿನಾ? ನಿಮ್ಮ ಮೇಲೆ ನಂಬಿಕೆ ಇದ್ರೆ ಎನಿಥಿಂಗ್ ಇಸ್ ಪಾಸಿಬಲ್. ಇದು ಖಂಡಿತ ಸಾಧ್ಯ. ಈ PGCET ಜರ್ನಿಯಲ್ಲಿ ಕಂಪ್ಲೀಟ್ ಗೈಡೆನ್ಸ್ಗಾಗಿ ಮತ್ತು ಈ ಥರ ಇನ್ನೂ ಹೆಲ್ಪ್ಫುಲ್ ವಿಶ್ಲೇಷಣೆಗಳಿಗಾಗಿ ತಪ್ಪದೆ ಈಸಿ ಲರ್ನಿಂಗ್ ವಿತ್ ಸಂತೋಷ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಪ್ರಿಪರೇಷನ್.